ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅಮಾನತು ಮಾಡಿದ್ದಾರೆ. ಮಗಳಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳೋದಕ್ಕೆ ನಕಲಿ ಆದಾಯ ಪ್ರಮಾಣ ಪತ್ರ ಸೃಷ್ಟಿ ಮಾಡಿ ಅಧಿಕಾರ ದುರುಪಯೋಗ ಆರೋಪದಲ್ಲಿ ಶಿವಶಂಕರಪ್ಪ ಅವರ ತಲೆದಂಡ ಆಗಿದೆ. ಅವರ ವಿರುದ್ಧದ ಆರೋಪಗಳ ತನಿಖೆಗೆ ಈಗ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲ ರಾಜ್ಯಪಾಲರಿಗೆ ಈ ಅಧಿಕಾರ ಇದೆ, ಸರಿ ಅವರು ವಿಚಾರಣೆ ಎದುರಿಸಲಿ ಅಂತ ಹೇಳಿ. ಉಪ್ಪು ತಿಂದವ್ರು ನೀರು ಕುಡಿಲಿ ಬಿಡ್ರಿ ರೀ, ಏನು ಅವ್ರ ಮೇಲೆ ಏನು ದೊಡ್ಡ ಅನುಕಂಪ ಇಲ್ಲಿ. ಉಪ್ಪು ತಿಂದಿದ್ದಾರೆ, ಅನುಭವಿಸ್ಕೊಳ್ಳಿ, ಆನ್ಸರ್ ಮಾಡಲಿ, ಉತ್ತರ ಕೊಟ್ಕೊಳ್ಳಿ. ವಿರೋಧದ ಮಧ್ಯೆ ಕಂಬಳ ಆಯೋಜನೆ ಮಾಡ್ತಿದ್ದಾರೆ. 20 ಎಕರೆ ಜಾಗದಲ್ಲಂತೆ JCB ಮೂಲಕ ಭೂಮಿ ಸಮ ಮಾಡ್ತಾ ಇದ್ದಾರಂತೆ. ಅಲ್ಲೊಂದು ಮರ ಇದೆಯಂತೆ, 150 ಹಳೆಯ ಮರ, ಅದನ್ನು ಕಡಿಯೋಕೆ ಅನುಮತಿ ಇಲಾಖೆ ಕೊಡುತ್ತೆ. ಅನುಮತಿ ಕೊಡಕೂಡ್ದು ಇಲಾಖೆ. ಕಂಬಳಕ್ಕೋಸ್ಕರ ಮರ ಕಡಿಬಾರ್ದು ನೀವು, ಅಲ್ಲಿ ಮರ ಬೇರೆ ಜಾಗದಲ್ಲಿ ಮಾಡಿ. ಇಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೊಂದು 10 ಕೋಟಿ 8 ಕೋಟಿ ಖರ್ಚು ಅಂತೇ ಇಲ್ಲ. ಖರ್ಚು ಮನೆ ಹಾಳಾಗೋಲಿ, ಅದೇನಾರು ನೋಡೋಣ. ಆಮೇಲೆ ಅಶೋಕ್ ಮೈಸೂರಿನಲ್ಲಿ ಕಂಬಳಕ್ಕೆ ವಿರೋಧ ಅಂತಾನೆ. ಈ ಕಂಬಳ ಮಾಡದೇ ಇದ್ರೇನು ದೇಶ ಬಿದ್ದೋಗಲ್ಲ ದಸರಾನಲ್ಲಿ, ಮಾಡಿಬಿಟ್ರೆ ಏನೋ ಆಗೋಗ್ಬಿಡಲ್ಲ, ಅಪರಾಧ ಇದು. ಪಾಯಿಂಟ್ ಏನಂದರೆ ಕಂಬಳ ಈ ಥರದ ಕೆಲವೆಲ್ಲ ಜಂಬೂ ಸವಾರಿ, ನಾನು ಜಂಬೂ ಸವಾರಿ ಮಾಡ್ತೀನಿ ಇನ್ನೊಂದು ಊರಲ್ಲಿ, ನಾನು ಮಾಡ್ತೀನಿ ಅದನ್ನಲ್ಲಿ ಅಂದರೆ ಮೀನಿಂಗ್ ಇಲ್ಲ. ಅದಕ್ಕೆ ಅಲ್ಲಲ್ಲಿ ಮಹತ್ವ ಇರುತ್ತೆ ಸರ್. ಅದದ್ದು ಜಾಗದ ಮಹತ್ವಗಳನ್ನು ಅಲ್ಲಲ್ಲೇ ನೋಡಿದಾಗಲೇ ಅದರದ್ದು ಮಜಾ ನಿಜ. ನಿಮಗೆ ಅದರದ್ದು ಆ ರೋಮಾಂಚನ ಅಲ್ಲೇ ಆಗಬೇಕದು. ಅದಕ್ಕೆ ಅಂತ ಜನ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಕಣ್ಕಂಡಿದ್ದನ್ನೆಲ್ಲ ಮಾಡ್ತೀವಿ ಅಂತಂದರೆ ಮಾಡಿ. ಬಟ್ ಮರ ಕಡಿಯೋಕ್ಕೆ ಬಿಡ್ಕೂಡ್ದು. ಬಿಟ್ಟರೆ ಯಾರು ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತೊಗೊಳ್ಳಿ ಅಷ್ಟೇ. ಎಸ್.